ಸಂಸದ ಅನಂತ ಹೆಗಡೆಗೆ ಮಾನಸಿಕ ಸ್ಥಿರ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ನೀವು ಕೂಡ ವಾಗ್ದಾಳಿ ನಡೆಸಿದ್ರು, ಇವಾಗ್ಲೂ ಕೂಡ ಮುಂದುವರಿಸಿದ್ದಾರೆ. ಮಾನಸಿಕ ಸ್ಥಿರತೆ ಇರೋರು ಈ ರೀತಿಯಾಗಿ ಮಾತಾಡಕ್ಕೆಲ್ಲ ಹೋಗಲ್ಲ ಅಂತ. ಸಂಸದ ಅನಂತ ಹೆಗಡೆ ಹೇಳಿಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಮೊದಲು ಅವರು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಮಾನಸಿಕ ಸ್ಥಿರತೆ ಇಲ್ದಲೇ ಇರೋರು ಹಿಂಗೆಲ್ಲ ಮಾತಾಡ್ತಾರೆ, ಮಾತಾಡಕ್ ಹೋಗ, ಎಲ್ಲವೂ ಚೆನ್ನಾಗಿದ್ದವ್ರು ಹಿಂಗ್ ಮಾತಾಡಲ್ಲ ಅಂತ ಸಂಸದ ಅನಂತ ಹೆಗಡೆ ಹೇಳಿಕೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಹಲವು ನಾಯಕರು ಕೊತ ಅಂತ ಕುದೀತಾ ಇದ್ದಾರೆ ಅವರ ಹೇಳಿಕೆಗೆ. ನೆನ್ನೆ ಏನೋ ಆಗಿದೆ ಹೆಗಡೆಗೆ, ಅನಂತ ಹೆಗಡೆ ಇಷ್ಟು ದಿನ ವಿಶ್ರಾಂತಿಯಲ್ಲಿದ್ರು, ಈಗ ಬಂದು ಏನೇನೋ ಮಾತಾಡ್ತಾರೆ, ಜನರೇ ಅವ್ರಿಗೆ ಉತ್ತರ ಕೊಡ್ತಾರೆ ಅಂತ ನೆನ್ನೆ ಹೇಳಿದ್ರು. ಈಗ ಮಾನಸಿಕ ಸ್ಥಿರತೆ ಇರೋರು ಈ ರೀತಿಯಾಗಿ ಮಾತಾಡಕ್ ಹೋಗಲ್ಲ ಅಂತ ಹೇಳಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿ ಇದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ರೆಸ್ಟಲ್ಲಿ ಇದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ ಆಗಿದೆ, ರೆಸ್ಟಲ್ಲಿ ಇದ್ರು, ಈಗ ಬಂದು ಏನೇನೋ ಮಾತಾಡ್ತಾ ಇದ್ದಾರೆ. ಇದು ಜನನೇ ಇದಕ್ಕೆ ಉತ್ತರ ಕೊಡ್ತಾರೆ. ಅನಂತ್ ಕುಮಾರ್ ಹೆಗಡೆ ಅವರಿಗೆ ಪಾಪ ಏನೋ ಹೆಚ್ಚು ಕಮ್ಮಿ. ಅನಂತ್ ಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಹಂಗೆ ಮಾತಾಡೋಕ್ಕೆ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ. ಅನಂತ್ ಕುಮಾರ್ ಹೆಗಡೆ ಐ ಥಿಂಕ್ ಅವ್ರಿಗೆ ಪಾಪ ಅವರ ಮಾನಸಿಕವಾಗಿ ಸ್ಥಿರ ಇರೋರು ಯಾರು ಹಂಗೆ ಮಾತಾಡೋಕ್ಕೆ ಹೋಗಲ್ಲ. ಬಹುಶಃ ಅವ್ರ ಲೀಡರ್ಗಳೇ ಗೊತ್ತಾಗಿದೆ ಇದು ಮಾತಾಡೋದು ತಪ್ಪು ಅನ್ನೋದು ಗೊತ್ತಾಗಿದೆ. ಅದೊಂದು ಒಳ್ಳೆ ಬೆಳವಣಿಗೆ. ಸೊ ಕೂಡಲೇ ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡಿ.